ನಮಗೆ ಶಾಪ ಯಾಕೆ ಕೊಡ್ತಾರೆ, ಶಾಪ ಅಂದರೆ ಯಾವುದು, ಇದು ಯಾವ ರೀತಿಯಾಗಿ ನಮಗೆ ಎಫೆಕ್ಟ್ ಆಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ಹಾಗಾದರೆ ಶಾಪ ಅಂದರೆ ಯಾವುದು, ಶಾಪ ನಿಜವಾಗ್ಲೂ ಸಿಗುತ್ತಾ, ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಗುರುಗಳೇ, ಹಾಗಾದರೆ ಶಾಪ ಅಂದರೆ ಏನು, ಹಿರಿಯರಿಂದ ಬಂದಿರುವಂಥ ಶಾಪ ಯಾವುದು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ದೊಡ್ಡವರು ಅಂದಮೇಲೆ ಚಿಕ್ಕವರಿಗೆ ಆಶೀರ್ವಾದ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಹೌದು ಗುರುಗಳೇ. ಆ ಒಳ್ಳೆಯದು ಅಂತ ಆಗಿದ್ದರೆ, ಕೆಟ್ಟದ್ದು ಅಂತ ಆಗಿದ್ದರೆ ನಮಗೆ ಗೊತ್ತಾಗಬೇಕು. ಹೌದು. ಅವರು ನಮಗೆ ವರ ಕೊಟ್ಟವರ ಶಾಪ ಕೊಟ್ಟವರ ಅಂತ ಗೊತ್ತಾಗಬೇಕು. ಹೇಗೆ? ಇಲ್ಲ, ಪ್ರಶ್ನೆ ಇದೆ, ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಹಾಕೊಳ್ಳೋಕೆ ನಮಗೆ ಗೊತ್ತಾಗಿಲ್ಲ. ಹೌದು, ಗೊತ್ತಾಗಬೇಕಲ್ಲ. ಹೌದು ಗುರುಗಳೇ. ಈಗ ನಾವು ಹೇಳ್ಬೋದು, ನಿಮಗೆ ಹಿರಿಯರ ಶಾಪ ಇದೆ, ಶಾಸ್ತ್ರ ಹೇಳೋರು ಹಿರಿಯರ ಶಾಪ ಇದೆ. ಸರಿ, ಶಾಪ ಇದೆ ಅಂತ ಗೊತ್ತಾಗೋದಕ್ಕೆ ಮೂಲಾರ್ಥ ಬೇಕಲ್ಲ. ಹೌದು. ಅದಕ್ಕೆ ನಾವು ಎಲ್ಲಿ ಕೇಳಬೇಕು, ಯಾವುದನ್ನು ತಿಳಿಬೇಕು ಅನ್ನೋದೇ ಇರ್ತಕ್ಕಂಥದ್ದೇ ನಮ್ಮ ಒಂದು ಶಾಪ. ಹಿರಿಯರು ಶಾಪ ಕೊಡ್ತಾರೋ ವರ ಕೊಡ್ತಾರೋ ಎರಡನೇ ವಿಷಯ. ನಾವು ಅನುಭವಿಸ್ತಾ ಇರೋದಕ್ಕೆ ಯಾರ ಹತ್ರ ಪರ್ಮಿಷನ್ ಇಸ್ಕೋಬೇಕು, ಅವರಿಂದ ಪಡ್ಕೋಬೇಕು ಅನ್ನೋದು ನಮಗಿನ್ನೂ ಗೊತ್ತಾಗದಿಲ್ಲದ ಕಾರಣ ನಾವು ಅವ್ರ ಮೇಲೆ ಹಾಕ್ಕೋತಾ ಇದ್ದೀವಿ. ಹಿರಿಯರು ನಮ್ಗೆ ಇದು ಕೊಟ್ಬಿಟ್ಟಿದ್ದಾರೆ, ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ದೇವರದಾಗಲಿ ಹಿರಿಯರದಾಗಲಿ. ಆದರೆ ದೇವರ ಹತ್ರ ನಮಗೇನು ಸಿಗಬೇಕು ನಾವು ಪಡ್ಕೋಬೇಕು, ಸತ್ತವರಿಂದ ನಾವೇನು ಪಡ್ಕೋಬೇಕು ಅನ್ನೋದರಲ್ಲಿ ನಾವು ತುಂಬ ದೂರ ಇದ್ದೀವಿ. ಅದಕ್ಕೆ ಸಣ್ಣ ಉದಾಹರಣೆಯನ್ನು ಕೊಡಬೇಕಾದ್ರೆ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲ್ಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಮನುಷ್ಯ ಪ್ರಾಣಿ ಥರ ಇದ್ದಾನೆ ಅಂತನ, ಅಥವಾ ಮನುಷ್ಯ ಪ್ರಾಣಿ ಎರಡು ಥರನೂ ಇದ್ದಾನೆ ಅಂತನ? ನಿನ್ನ ಪ್ರಕಾರ ಏನು ಅನ್ಬೋದು? ಮನುಷ್ಯ ಪ್ರಾಣಿ ಥರ ಇದ್ದಾನೆ ಅಂತನ, ಇಲ್ಲ ಮನುಷ್ಯನ ಥರನೇ ಇದ್ದಾನೆ ಅಂತ, ಇಲ್ಲವ ಎರಡೂ ರೀತಿಯಲ್ಲಿ ಮನುಷ್ಯ ಇದ್ದಾನೆ? ಯಾವುದು ಹೇಳ್ಬೋದು ನೀನು? ಎರಡೂ ಥರದ ಮನುಷ್ಯರು ಸಿಗ್ತಾರೆ ಗುರುಗಳೇ. ಅದಕ್ಕೆ ಉದಾಹರಣೆ ಏನಾದ್ರು ಹೇಳೋಕ್ಕಾಗತ್ತಾ? ಅಂದರೆ ಅವ್ರ ಗುಣಗಳಿಂದ ಆಗಲ್ಲ. ಓಕೆ, ಅದು ಮುಂದುವರೆದ ಭಾಗ ನಾನು ಹೇಳ್ತೀನಿ. ಈ ಎರಡೂ ಕೂಡ ನಮಗೆ ಕಣ್ಣು ಕಾಣಿಸ್ಬೇಕು. ಮನುಷ್ಯ ಮತ್ತು ಪ್ರಾಣಿ ಏಕಕಾಲದಲ್ಲಿ ನಮ್ಮ ಕಣ್ಣು ಕಂಡಾಗ ನಾವು ಸತ್ಯ ತಿಳ್ಕೋಬೇಕು. ತಿಳ್ಕೊಳಕ್ಕಾಗತ್ತೆ ಅಂತ್ಯಾ? ಇಲ್ಲ ಅಂತ್ಯಮ್ಮ, ಕಷ್ಟ ಅಂತ್ಯ. ಕಷ್ಟ ಆಗುತ್ತೆ. ನರಸಿಂಹಸ್ವಾಮಿ ಯಾರು ನೋಡಿಲ್ಲ? ಎಲ್ಲ ನೋಡಿರ್ತಾರೆ. ಈಗ ನರಸಿಂಹಸ್ವಾಮಿಯ ಮುಖ ಪ್ರಾಣಿ, ಹೌದು. ದೇಹ ಅದು ಭಗವಂತಾರು ಅಂದ್ಕೊಳ್ಳಿ, ಮನುಷ್ಯ ಅಂತಾರು ಅಂದ್ಕೊಳ್ಳಿ. ಈಗ ಎರಡೂ ಜಾತಿ ಸೇರಿದೆ ಅಂತ ಸಿಕ್ತು ನಮಗೆ ಉತ್ತರ. ಹೌದು, ಹೌದಲ್ಲ? ಹೌದು. ಆದರೆ ನರಸಿಂಹಸ್ವಾಮಿ ಅನ್ನೋದನ್ನು ನಾವು ಈ ಎರಡೂ ಇರ್ತದೆ ಅಂತಕ್ಕಂಥ ಮೂಲ ಮಾಹಿತಿಯನ್ನು ಅದನ್ನು ಬಿಡಿಸ್ಬೇಕು. ನಾವು ಪ್ರಾಣಿಯಿಂದ ಮುಕ್ತ ಮಾಡಿ ಮನುಷ್ಯನನ್ನಾಗಿ ಮಾಡ್ಕೊಳ್ತಕ್ಕಂಥ ರೀತಿಯಾಗಿ ನಮ್ಮ ಪ್ರಯತ್ನವನ್ನು ಮಾಡಬೇಕು. ಮಾಡಿಲ್ಲ. ಇಲ್ಲ ಗುರುಗಳೇ. ನರಸಿಂಹಸ್ವಾಮಿ ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ತೀವಿ ಹೊರ್ತು, ನರಸಿಂಹಸ್ವಾಮಿ ನಾನು ಅಭಿಷೇಕ ಮಾಡಿಸ್ತೀನಿ ಕಣಪ್ಪ ಅಂತ ಕೇಳ್ತಾರೆ ಹೊರ್ತು, ನರಸಿಂಹಸ್ವಾಮಿ ಮೂಲಾರ್ಥ ಏನು ಗೊತ್ತಿಲ್ಲ. ವರಾಹಸ್ವಾಮಿ ಇದ್ದಾರೆ, ಹೌದು, ಹೌದಾ? ಅವ್ರ ಪ್ರಕ್ರಿಯೆ ಏನು? 10 ದಶಾವತಾರ ಅಂತ ಕೂತ್ಕೊಂಡು ಕತೆ ಹೇಳ್ಕೊಂಡು ಪುರಾಣ ಹೇಳ್ಕೊಂಡು ಜನಗಳ ಬಾಯಿ ಮುಚ್ಚಿಸ್ತಾ ಇದೆಯೇ ಹೊರ್ತು, ಈ 10 ಅವತಾರವು ನಮ್ಮ ದೇಹದಲ್ಲೇ ಇದೆ ನಾವಿನ್ನೂ ತೀರ್ಮಾನ ಮಾಡ್ಕೊಂಡಿಲ್ಲ. ಇಲ್ಲ ಗುರುಗಳೇ. ನಮಗಲ್ಲ, ಸತ್ತವ್ರಿಗೂ ನಮಗೆ ಜನ್ಮ ಕೊಟ್ಟವ್ರಿಗೂ ಅದು ಅರ್ಥ ಆಗಿಲ್ಲ. ಅರ್ಥ ಆಗಿದ್ದರೆ ನಾವು ಮನುಷ್ಯತ್ವದಲ್ಲಿ ಹುಟ್ಟಿ ಭಗವಂತನಾಗಿ ಪರಿವರ್ತನೆ ಆಗ್ತಾ ಇದ್ದವು. ನಾವು ಮನುಷ್ಯರೇ ಆಗಿಲ್ಲ, ಇನ್ನು ಭಗವಂತ ಆಗೋದಿಲ್ಲ ಬಂತು. ಹಾಗಾಗಿ ಶಾಪವಾಗಿ ಅವರು ಸಾಯಬೇಕಾದ್ರೆ ಶಾಪ, ಅವರಿಗೆ ನಾವೇನು ಮಾಡ್ತಾ ಇದ್ದೀವಿ ಅದು ನಮ್ಮ ಶಾಪ. ನಾವು ಜೀವನ ಪರ್ಯಂತ ಶಾಪದಲ್ಲೇ ಮುಳುಗಿದ್ದೀವಿ. ಅದಕ್ಕೆ ಕಾರಣ ಏನಿರಬಹುದು ಅಂತಕ್ಕಂಥ ಒಂದು ವಿಚಾರಕ್ಕೆ ಹೋದರೆ, ಹಿರಿಯರು ಸದ್ಗತಿಯನ್ನು ಹೊಂದಲಿಕ್ಕೋಸ್ಕರವಾಗಿ ನಾವು ಅವ್ರಿಗೆ ಏನಾದರೂ ಒಂದು ವರ್ಷಕ್ಕೊಮ್ಮೆ ನಾವು ಮಾಡಬೇಕು, ಮಾಡ್ತಾ ಇದ್ದೀವಿ ಅಥವಾ ಮಾಡ್ತಾ ಇಲ್ಲ, ಈ ವಿವರಣೆಗಳು ಹಲವಾರು ರೀತಿಯಲ್ಲಿದೆ. ಹೌದು.
ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಶ್ರಾದ್ದ ಮಾಡೋದು, ಒಂದೇ ರೀತಿಯಲ್ಲಿ ಪೂಜೆ ಮಾಡೋದು, ಒಂದೇ ರೀತಿಯಲ್ಲಿ ಮನುಷ್ಯನ ಗುರುತಿಸೋದು ಯಾವ ಕಾರಣಕ್ಕೂ ಇಲ್ಲ. ಇಲ್ಲ. ಆದರೆ ನಾವು ಒಂದೇ ರೀತಿಯಲ್ಲಿ ಬದುಕಬೇಕಲ್ಲ ಅಂತ ಯೋಚನೆ ಮಾಡ್ತೀವಿ. ಅದಕ್ಕೊಂದು 3 ಉದಾಹರಣೆ ಕೊಡ್ತೀನಿ. ಯಾಕೆ ಒಂದೇ ರೀತಿ ಬದುಕ್ತಾ ಇಲ್ಲ ಅಂದರೆ, ಗಂಡಂದೇ ಒಂಥರ ಮೈಂಡ್ ಸೆಟ್ಟು, ಹೆಂಡ್ತಿದೇ ಒಂಥರ ಮೈಂಡ್ ಸೆಟ್ಟು. ಹೌದಲ್ಲ? ಮತ್ತು ಇವ್ರು ಗಂಡ ಹೆಂಡ್ತಿ ಅಂತ ಹಿಂಗೆ ಆಗ್ತಾರೆ ಇವರು. ಇಬ್ಬರದು ಒಂದೇ ಇರಬೇಕಲ್ಲ. ಹೌದು. ಅದನ್ನು 2 in 1 ಅಂತ ಹೇಳ್ತೀವಿ, ಆಗಿಲ್ವೇ? ಹೌದು. ಅದಕ್ಕೋಸ್ಕರವಾಗಿ ನಾವು ಏನಾಗೋಗಿದ್ದೀವಿ ಅಂದರೆ 1 + 1 = 2 ಇದು ಈ ಮ್ಯಾಥಮೆಟಿಕ್ಸು, ಲೈಫ್ ಮ್ಯಾಥಮೆಟಿಕ್ಸು. ಕರೆಕ್ಟಾಗಿ ಮನುಷ್ಯತ್ವಕ್ಕೆ ಬಂದರೆ 1 + 1 = 1. ಇದು ನಿಜವಾದ ದಾಂಪತ್ಯ. ನಾವು 2ನೇ ಮಾಡ್ಕೊಂಬರ್ತಾ ಇರೋದು, ಮ್ಯಾಥಮೆಟಿಕ್ಸ್ ಅದೇ ತಾನೇ ಮಾಡ್ತಾ ಇರೋದು. ಹಾಂ, ಈಗ ನೀವು ಯೋಚನೆ ಮಾಡಿ, ಹೇಳಿರೋದು ತಪ್ಪ, ತಿಳಿದಿರೋದು ತಪ್ಪ, ಪುಸ್ತಕಗಳಿರೋದು ತಪ್ಪ, ಅದು ನಿಮ್ಮ ಸೇರಿತು.